ಪಿಯುಸಿ ಪರೀಕ್ಷೆ ರಿಸಲ್ಟ್ ನೋಡೋದಕ್ಕೆ ಕಾಲೇಜಿಗೆ ಹೋದ ವಿದ್ಯಾರ್ಥಿನಿ ನಾಪತ್ತೆಯಾಗಿರೋ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ವಿಜಯನಗರದ ನಿವಾಸಿ ಆಶಾ ನಾಪತ್ತೆಯಾಗಿರೋ ಯುವತಿ. ಗೋವಿಂದರಾಜನಗರದ ಸಂಘಮಿತ್ರ ಕಾಲೇಜಿನಲ್ಲಿ ಸೆಕೆಂಡ್ ಪಿಯುಸಿ ಓದ್ತಿದ್ದ ಆಶಾ ರಿಸಲ್ಟ್ ನೋಡಿ ಬರ್ತೀನಿ ಅಂತ ನಿನ್ನೆ ಸಂಜೆ ಮನೆಯಿಂದ ಹೊರಟವಳು ಇನ್ನೂ ಬಂದಿಲ್ಲ. ಪರೀಕ್ಷೆಯಲ್ಲಿ ಫೇಲ್ ಆಗಿರೋ ಆಶಾ ಅಪ್ಪ ಅಮ್ಮನ ಭಯದಿಂದ ಮನೆಗೆ ಹಿಂದಿರುಗಿಲ್ಲ. ಮಗಳು ಕಾಣೆಯಾಗಿರೋದ್ರಿಂದ ಕಂಗಾಲಾಗಿರೋ ಆಶಾ ತಂದೆ ಶಿವಣ್ಣ ಮತ್ತು ಜಯಮ್ಮ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಅದು 7 ಗಂಟೆ ಮೇಲೆ 8 ಗಂಟೆ ಒಳಗಡೆ ಹೋಗಿದ್ದಾಳೆ ಸರ್. ಅದೇ ಬೇರೆಯವ್ರಿಗೆ ಮೆಸೇಜ್ ಕಳಿಸಿದ್ದಾಳಂತೆ, ನಮ್ಮ ಡ್ಯಾಡಿ ಏನೋ ಮಾಡ್ಕೊಬಿಡ್ತದೆ, ಅದಕ್ಕೆ ನಾನು ಎಲ್ಲರೂ ಹೊಂಟೋಯ್ತೀನಿ ಅಂತ. ಅದಕ್ಕೆ ನನಗೆ ತುಂಬ ಬೇಜಾರಾಗಿದೆ. ನನ್ನ ಮಗಳು ಓದ್ದೇರು ಪರ ಇಲ್ಲ, ಅವಳು ಹೆಂಗಿದ್ರು ನನ್ನ ಮಗಳೇ, ಅವಳು ವಾಪಸ್ ಬಂದರೆ ಅಷ್ಟೇ ಸಾಕು. ನಗ್ನಗ್ತಾ ಚೆನ್ನಾಗಿದ್ಲು. ಬರ್ತೀಯಪ್ಪ ಆಮೇಲೆ ಅಂದೆ. ಇಸ್ಕೊಂಬರ್ತೀನಮ್ಮ ಅದಾದಮೇಲೆ ಅಂದ್ಬಿಟ್ಟು 7 ಕಾಲಂಗೆ ಕವರ್ ತೊಗೊಂಡು ಬಂದ್ಲು ಅಲ್ಲಿಗೆ. ಆಮೇಲೆ ಏನಾಯ್ತಪ್ಪ ರಿಸಲ್ಟು ಆಶಾ ಅಂತ ಕೇಳಿದೆ. ಮತ್ತೆ ಇನ್ನೂ ಅವ್ನು ಬಂದೇ ಇಲ್ಲಮ್ಮ, ಮನೇಲಿ ಹೇಳ್ತೀನಿ ಬಾ, ಬೇಗ ಬಾ ಮನೆಗೆ ಹೇಳ್ತೀನಿ ಅಂದ್ಲು. ಸರಿ ಇರ್ತಾಳೆ ಅಂದ್ಬಿಟ್ಟು ನಾನು ಮನೆಗೆ ಬಂದಿದ್ದಾಳಲ್ಲ ಅಂದ್ಬಿಟ್ಟು ನಾನು 8:45 ಆಯಿತು ಬಂದೆ. ಹೋಗಿ ಬಂದಾಗ ಚಿಲ್ಕ ಹಾಕಿತ್ತು ಮನೆಗೆ, ಬೀಗ ಏನೂ ಹಾಕಿರಲಿಲ್ಲ. ಪಕ್ಕದವ್ರನ್ನ ಕೇಳಿದಾಗ ಅವ್ರ ಡ್ಯಾಡಿ ಬರೋಕ್ಕೆ ಹೇಳಿದರು, ಅಲ್ಲೋಗಿರ್ಬೋದು ಆಶಾ ಅಂತ ಹೇಳಿದ್ರು. ನಾನೆಲ್ಲ ಇವ್ರು ಕರ್ಕೊಂಡು ಹೋಗಿದ್ದಾರೆ, ನಾವು ಬರ್ತಾರೆ ಅಂದ್ಬಿಟ್ಟು 9:45 ನಂಗೆ ಟೆನ್ಷನ್ ಆಗಲಿಲ್ಲ, ಸುಮ್ಮನೆ ಕೂತಿದ್ದೆ. ಆಮೇಲೆ ಇವ್ರು ಬಂದ್ಬಿಟ್ಟು ಆಶಾ ಎಲ್ಲಿ ಅಂತ ಕೇಳಿದ್ರಲ್ಲ, ಅವಾಗ ನನಗೆ ಭಯ ಆಯಿತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಶ್ವಥ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್, ಈ ಫೇಲ್ ಆದಂತಹ ಭಯದಿಂದಾಗಿ ಫೇಲ್ ಆದ ನಂತರ ಈ ತರ ನಾಪತ್ತೆಯಾಗೋದು ಜೊತೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಘಟನೆ ನಡೀತಾ ಇರುತ್ತೆ. ಈಗ ಈ ಆಶಾ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಂತ ಮನೆಯವರು ಏನಂತಾರೆ? ಪ್ರತಿಮಾ, ಏನು ಈ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆಗೆ ಎಕ್ಸಾಮ್ ಟೆನ್ಷನ್ ಇರುತ್ತೆ. ಸೊ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಟೆನ್ಷನ್ ಇರುತ್ತೆ. ಸೊ ಈ ರಿಸಲ್ಟ್ ಟೆನ್ಷನ್ ಇದೆ. ನಿನ್ನೆ ವಿದ್ಯಾರ್ಥಿನಿ ಆಶಾ ಅಂತ ಹೇಳ್ಬಿಟ್ಟು ಸಂಘಮಿತ್ರ ಕಾಲೇಜ್ನಲ್ಲಿ ಓದ್ತಾ ಇರ್ತಾಳೆ, ಸೆಕೆಂಡ್ ಪಿಯುಸಿ. ನಿನ್ನೆ ರಿಸಲ್ಟ್ ನೋಡಕ್ಕೆ ಅಂತ ಹೇಳ್ಬಿಟ್ಟು ಮನೆಯಿಂದ ನೆಟ್ಗೆ ಹೋಗಿರ್ತಾಳೆ. ಸೊ ನೆಟ್ಟಲ್ಲಿ ರಿಸಲ್ಟ್ ನೋಡಿ ಈಕೆ ಫೇಲ್ ಆಗಿರೋದು ಗೊತ್ತಾಗುತ್ತೆ. ಸೊ ಮನೆಗೆ ಬಂದ್ರೆ ಇನ್ನ ತಂದೆ ಬೈತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಕೆ ಮನೆಗೆ ಬಂದಿಲ್ಲ. ನಿನ್ನೆ ಸಂಜೆ 8 ಗಂಟೆಗೆ ಮನೆ ಬಿಟ್ಟು ಹೋದಳು. ಇವತ್ತಿನವರೆಗೂ ಮನೆ ಬಂದಿಲ್ಲ. ಆಕೆಯ ಪೋಷಕರು ಎಲ್ಲಾ ಕಡೆ, ಅಂದ್ರೆ ಅವ್ರ ಫ್ಯಾಮಿಲಿ ಕಡೆ ಮತ್ತೆ ಅವ್ರ ಸಂಬಂಧಿಕರ ಕಡೆ ಮತ್ತೆ ಆಕೆಯ ಸ್ನೇಹಿತರು ಎಲ್ಲಾ ಕಡೆ ವಿಚಾರಿಸಿದ್ರು. ಆಕೆ ಸುಳಿವು ಮಾತ್ರ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಸೊ ಇದು ಸಂಬಂಧಪಟ್ಟಂಗೆ ವಿಜಯನಗರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಕೆಯನ್ನು ಹುಡುಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲಿ ಈ ವಿದ್ಯಾರ್ಥಿನಿ ಎಲ್ಲಿ ಹೋಗಿದ್ದಾಳೆ ಮತ್ತೆ ಯಾವ ಕಡೆ ಇದ್ದಾಳೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಮತ್ತೆ ನಿನ್ನೆ ಒಂದು ಸಂಜೆ ಮೆಸೇಜ್ ಮಾಡಿದಾಳೆ ಆತನ ಸ್ನೇಹಿತರಿಗೊಂದು ಮೆಸೇಜ್ ಮಾಡಿದ್ದಾರೆ. ನನ್ನ ತಂದೆ ಬೈತಾ ಇದ್ರು, ಎಕ್ಸಾಮ್ ನಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ತಂದೆ ಹುಡುಕ್ಬಾರ್ದು, ನಾನು ಬೆಂಗಳೂರಿಂದ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳೋಗಿದ್ದಾಳೆ ಪ್ರತಿಮಾ. ಓಕೆ ಅಶ್ವಥ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.